ಕೆಲವು ಶತಮಾನಗಳ ಹಿಂದೆ ಪ್ರಪಂಚದ ಪಯಣಿಕರನ್ನು, ದೀನದಲಿತರನ್ನು, ಅನಾಥರನ್ನು ತಮ್ಮ ಮನೆಯ ಅಂಗಳದಲ್ಲಿ ಸಾಧಿಸುವ ಸವಾಲಾಗಿ ಅಲ್ಲ, ಸೇವೆಯಾಗಿ ಸ್ವೀಕರಿಸಿದ್ದ ದಂಪತಿಗಳ ಮನೆಯಿತ್ತು. ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಳ್ಳಾಲ್ತಿ ಇಬ್ಬರೂ ಕೇವಲ ಸಾಮಾನ್ಯ ಜನರಲ್ಲ, ಅವರು ಧರ್ಮದ ಜೀವಂತ ಸಂಕೇತಗಳು. ಅವರ ಮನೆ ನೆಲ್ಯಾಡಿ ಬೀಡು, ಅದು ಕೇವಲ ಒಂದು ಮನೆ ಅಲ್ಲ, ನಂಬಿಕೆಯ ದೇವಾಲಯ, ಪರೋಪಕಾರದ ಮಂದಿರ. ನೋವಿನ ಕಣ್ಣೀರನ್ನು ಒರೆಸುವ ಕೈ, ಹಸಿದವನಿಗೆ ಅನ್ನ ತುಂಬಿದ ಎದೆ, ಅವರ ಜೀವನದ ಈ ತತ್ವ ಒಂದು ದಿನ ಸ್ವರ್ಗದನ್ನು ಸ್ಪರ್ಶಿಸಿತು. ಒಂದು ಸುಂದರ ಸಂಜೆ, 4 ದಿವ್ಯ ತಪಸ್ವಿಗಳು ಅವರ ಮನೆಯ ಅಂಗಳದಲ್ಲಿ ಧೂಳಿನಿಂದಾದ ದಾರಿ ಹಿಡಿದುಕೊಂಡು ನಿಂತರು. ಅವರ ಕಣ್ಣಲ್ಲಿ ಅಜ್ಞಾನವನ್ನು ನಾಶ ಮಾಡುವ ಜ್ವಾಲೆಯಂತೆ ಜ್ಯೋತಿ, ಅವರ ಮೈಮೇಲೆ ಯುಗಾಂತರಗಳ ತಪಸ್ಸಿನ ಶಕ್ತಿಯ ಚಿಲುಮೆ. ಪೆರ್ಗಡೆ ದಂಪತಿಗಳು ಅವರನ್ನು ತಮ್ಮ ಮನೆಯಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸಿದರು, ಆಹ್ವಾನಿಸಿದರು, ಭಕ್ತಿಯಿಂದ ಊಟವನ್ನು ಮಾಡಿಸಿದರು. ಆದರೆ ಅವರು ಯಾರು, ಏಕೆ ಬಂದಿದ್ದರು? ಇದಕ್ಕೊಂದು ದೇವತಾಪ್ರೇರಿತ ಉತ್ತರ ಇತ್ತು. ರಾತ್ರಿಯ ಮೌನದ ನಡುವೆ ಅವರು ತಮ್ಮ ನಿಜಸ್ವರೂಪವನ್ನು ಬಹಿರಂಗಪಡಿಸಿದರು. ಅವರು ಧರ್ಮದೈವಗಳು. ಕಾಲರಾಹು, ಕಾಲರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ. ಅವರ ಶಬ್ದ ಆಕಾಶಕ್ಕೆ ತಲುಪಿತು. ನಿಮ್ಮ ದಯಾಳುತನವು ಸ್ವರ್ಗದನ್ನು ತಲುಪಿದೆ. ಈ ಭೂಮಿಯಲ್ಲಿ ನಾವು ಶಾಶ್ವತವಾಗಿ ನೆಲೆಸಬೇಕೆಂದು ಬಯಸುತ್ತೇವೆ. ಇಲ್ಲಿ ಧರ್ಮದ ಬೆಳಕು ಕಾದುಕೊಳ್ಳಬೇಕು. ನಮ್ಮಿಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿ. ಬಿರ್ಮಣ್ಣ ಪೆರ್ಗಡೆ ಕಣ್ಣೀರಿಟ್ಟರು. ಇದು ಭಗವಂತನ ಕೃಪೆಯಾದರೂ, ದೊಡ್ಡ ಹೊಣೆಗಾರಿಕೆಯಾದರೂ, ಅವರು ತಮ್ಮ ಮನೆಯನ್ನೇ ತ್ಯಜಿಸಿ ಈ ಪುಣ್ಯ ಕಾರ್ಯಕ್ಕೆ ಸಮರ್ಪಿಸಿದರು. ಆ ದಿನ ಕುಡುಮ ಎಂಬ ಹಳ್ಳಿ ಧರ್ಮಸ್ಥಳವಾಯಿತು, ಧರ್ಮದ ಶಾಶ್ವತ ಪ್ರಭಾವದಿಂದ ಹೊಳೆಯುವ ಪುಣ್ಯಭೂಮಿ. ಶ್ರೀ ಮಂಜುನಾಥನ ಆಗಮನ, ಭಕ್ತಿಯ ಮೆರುಗು. ಕಾಲ ಕಳೆದಂತೆ ಧರ್ಮದೈವಗಳು ಮತ್ತೆ ಪೆರ್ಗಡೆಗೆ ಕಾಣಿಸಿಕೊಂಡರು. ಆದರೆ ಈ ಬಾರಿ ಅವರ ಸಂದೇಶ ಮತ್ತಷ್ಟು ಭವ್ಯವಾಗಿತ್ತು. ಈ ಪುಣ್ಯಭೂಮಿಗೆ ಇನ್ನೂ ಒಂದು ದಿವ್ಯ ಶಕ್ತಿ ಆಗಮಿಸಬೇಕು. ಶ್ರೀ ಮಂಜುನಾಥನನ್ನು, ಶಿವನನ್ನು ಇಲ್ಲಿ ಪ್ರತಿಷ್ಠಾಪಿಸಬೇಕು. ಆಘಾತ. ಪೆರ್ಗಡೆ ಜೈನರು. ಅವರು ತಾವು ಶಿವನ ಆರಾಧನೆಯ ಬಗ್ಗೆ ಯೋಚಿಸುತ್ತಿದ್ದರು. ಹಾಗಾದರೆ ಅವರು ಇದನ್ನು ಹೇಗೆ ನಿರ್ವಹಿಸುತ್ತಾರೆ? ಅವರು ಹಿಂಜರಿಯಲಿಲ್ಲ. ಅವರು ಪಂಡಿತರ ಬಳಿ ತೆರಳಿ ಬುದ್ಧಿವಂತಿಕೆ ಕೊಂಡರು. ಉತ್ತರ ಸಿಕ್ಕಿತು. ಶಿವನು ಕೇವಲ ಒಂದು ದೇವತೆ ಅಲ್ಲ, ಅವರು ಶಾಶ್ವತ ಸತ್ಯ. ಅವರ ಸಾನ್ನಿಧ್ಯವು ಈ ಪುಣ್ಯಭೂಮಿಗೆ ಶಾಶ್ವತ ಭಕ್ತಿ ಮತ್ತು ತಪಸ್ಸಿನ ಬೆಳಕನ್ನು ತರಲಿದೆ. ಅವರು ತಮ್ಮ ನಂಬಿಕೆಯನ್ನು ಮೀರಿಸಿ ಧರ್ಮವನ್ನು ಉದ್ದಗೊಳಿಸಿದರು. ಮಂಗಳೂರಿನ ಕದ್ರಿ ಯೋಗಿ ಮಠದಿಂದ ಪವಿತ್ರ ಶಿವಲಿಂಗವನ್ನು ಕರೆಸಿ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದರು. ಈ ಕ್ಷಣದಿಂದ ಶ್ರೀ ಮಂಜುನಾಥನ ಸನ್ನಿಧಿ ಧರ್ಮಸ್ಥಳದ ಹೃದಯಬೀಟವಾಯಿತು. ಜೈನರು ಹಿಂದೂ ದೇವಾಲಯವನ್ನು ನಿರ್ವಹಿಸುವಂತಹ ಅಪರೂಪದ ಧಾರ್ಮಿಕ ಸಾಮರಸ್ಯದ ಉದಾಹರಣೆ ಇದು. ಇಂದಿಗೂ ಅದೇ ಶ್ರದ್ಧೆ, ಅದೇ ಭಕ್ತಿ, ಅದೇ ಸೇವಾ ಪರಂಪರೆ ಮುಂದುವರಿಯುತ್ತಿದೆ.